ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಇವತ್ತಿನ ದಿನ ನಮ್ಮ ಮುಡಿನೂರು ಗ್ರಾಮದಲ್ಲಿ ಶ್ರೀ ಚೌಡೇಶ್ವರಿ ಒಂದು ರಥೋತ್ಸವದ ಪ್ರಯುಕ್ತ ಇವತ್ತು ಇಲ್ಲಿ ನಾವು ಸೇರಿದ್ದೀವಿ. ಇದು ನಮ್ಮ ಮುಡಿನೂರು ಗ್ರಾಮಕ್ಕೆ ಮತ್ತು ಸುತ್ತಮುತ್ತಲ ಸಪ್ತ ಗ್ರಾಮಗಳನ್ನು ಒಂದು ವಿಶೇಷ ದಿನ ಅಂತ ಹೇಳ್ಬೋದು. ಈ ದಿನ ಆ ಮಹಾತಾಯಿಯ ಒಂದು ರಥೋತ್ಸವ ಹೋಗ್ತಾ ಇದ್ರೆ ಈ ರಾಜಬೀದಿಗಳಲ್ಲಿ ಆ ಖುಷಿನೇ ಬೇರೆ ಇದೆ. ನಮ್ಮ ಮುಡಿನೂರಲ್ಲಿ ಅತಿ ಹೆಚ್ಚು ಬ್ರಾಹ್ಮಣ್ಸ್ ಇರುವಂತ ಒಂದು ಗ್ರಾಮ ಇದು ನಮ್ಮ ಹೋಬಳಿಯಲ್ಲೇ. ಅವರು ಎಲ್ಲಾ ವರ್ಷ ಪೂರ್ತಿನೂ ದೇವರ ಕಾರ್ಯಗಳನ್ನು ಅತಿ ಹೆಚ್ಚು ಮಾಡ್ತಾರೆ. ಅಂತ ಒಂದು ಗ್ರಾಮಕ್ಕೆ ನಾನು ಸದಸ್ಯನಾಗಿ ಬಂದಿರೋದು ಕೂಡ ನನಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿಯಾಗಿ ನಾವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮುಂಚೆಯಿಂದನೂ ನನ್ನ ತಮ್ಮ ಈ ಊರಿಗೆ ಅತಿ ಹೆಚ್ಚು ಕೊಡುಗೆಯನ್ನು ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯರಾದ್ರೂ ಕೂಡ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದು ಸುಮಾರು 3-4 ವರ್ಷದಿಂದ ಆ ತಾಯಿಯ ಒಂದು ರಥೋತ್ಸವಕ್ಕೆ ಹೂವಿನ ಅಲಂಕಾರ ಮಾಡುವಂತ ಶಕ್ತಿ ನಮ್ಗೆ ಕೊಟ್ಟಿರೋದ್ರಿಂದ ನಾವು ಅದನ್ನು ಮಾಡ್ತೀವಿ, ಮುಂದೇನು ಮಾಡ್ಕೊಂಡು ಹೋಗ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಆ ತಾಯಿಯ ಒಂದು ಅನುಗ್ರಹ ನಮ್ಮ ಸಪ್ತ ಗ್ರಾಮಗಳಿಗೆ ಇರ್ಲಿ, ಎಲ್ಲಾನು ಮಳೆ ಬೆಳೆ ಚೆನ್ನಾಗಿ ರೈತರ ಸಮೃದ್ಧ ಆಗ್ಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಅದೇ ರೀತಿಯಾಗಿ ನಮ್ಮ ಗ್ರಾಮದ ಯುವಕರು ಮತ್ತು ಹಿರಿಯರು ಎಲ್ಲಾನು ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟು ನಮ್ಗೆ ಒಂದು ಅದ್ದೂರಿಯಾದಂತ ಒಂದು ಮೆರವಣಿಗೆ ಮುಖಾಂತರ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದ್ರೆ ಕೂಡ ನಾವು ಅವ್ರಿಗೆ ಚಿರು ಋಣಿಯಾಗಿರ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ನಮ್ಮ ನಾಗರಾಜ ಚೌತಿಗಳು, ನನ್ನ ಮಗ ಸಂತೋಷ್ ವೆಂಕಟಸ್ವಾಮಿ ಎಲ್ಲ ಹೇಳಿದ್ದಾರೆ ಚೌಡೇಶ್ವರಿ ಬಗ್ಗೆ. ಸಪ್ತಮಾತ ಚೌಡಮಾಂಬಾದೇವಿ ಅಂತ ತುಂಬಾ ಪ್ರಸಿದ್ಧಿ. ಚೌಡಮಾಂಬಾದೇವಿಯ ಕೃಪೆಯಿಂದ ನಮ್ಮ ನಾರಾಯಣ ವೆಂಕಟರಾಮ್ ಅವ್ರಿಗೆ ಆಯುರ ಆರೋಗ್ಯ ಕೊಟ್ಟು ಇದು ಐಶ್ವರ್ಯ ಮಾಡಬೇಕು ಅಂತ ನನ್ನ ಮಾಡ್ತೀವಿ. ಹೆಸರುವಾಸಿ ಆಗಿರ್ತಕ್ಕಂಥ ಮತ್ತು ಪಂಚಾಯತಿಯ ಹೆಡ್ ಕ್ವಾರ್ಟರ್ ಆಗಿರ್ತಕ್ಕಂಥ ಮುಡಿನೂರು ಗ್ರಾಮದಲ್ಲಿ ಸುಮಾರು ಚೋಳರ ಕಾಲದಿಂದ ಅಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ, ಸೋಮೇಶ್ವರ ದೇವಸ್ಥಾನ, ಕಾಶಿ ವಿಶ್ವನಾಥ ದೇವಸ್ಥಾನ, ಅದೇ ರೀತಿಯಾಗಿ ಚೌಡೇಶ್ವರಿ ಮಹಾತಾಯಿ ಸಪ್ತ ಮಾತ್ರಕ್ಕೆ ಸಪ್ತ ಗ್ರಾಮಗಳಿಗೆ ಎಲ್ಲ ಆಶೀರ್ವಾದವನ್ನು ಕೊಟ್ಟು ಎಲ್ಲಾ ರೀತಿಯಲ್ಲಿ ಕೂಡ ಒಳ್ಳೇದು ಮಾಡ್ತಕ್ಕಂಥ ದೇವಿಗೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಶ್ವಾಸನಾಮ ಸಂವತ್ಸರ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಬ್ರಹ್ಮರಥೋತ್ಸವವನ್ನು ನಡೆದು ಆ ಬ್ರಹ್ಮರಥೋತ್ಸವಕ್ಕೆ 3 ವರ್ಷಗಳಿಂದ ಸತತವಾಗಿ ಹೊಂಸಂದ್ರ ಗ್ರಾಮದ ನಿವಾಸಿಗಳಾಗಿರ್ತಕ್ಕಂಥ ಸಿ ನಾರಾಯಣ್ ಮತ್ತು ವೆಂಕಟರಾಮ್ ಈ ಮುಡಿನೂರು ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರು 3 ವರ್ಷಗಳಿಂದ ಕೂಡ ಸತತವಾಗಿ ಆ ತಾಯಿಯ ಒಂದು ರಥೋತ್ಸವಕ್ಕೆ ಹೂವಿನ ಅಲಂಕಾರವನ್ನು ಮಾಡಿರ್ತಾರೆ. ಅವರಿಗೂ ಅವರ ಕುಟುಂಬಕ್ಕೂ ಕೂಡ ಮತ್ತೆ ಎಲ್ಲ ಸಪ್ತ ಗ್ರಾಮಗಳ ಗ್ರಾಮಸ್ಥರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲಾ ರೀತಿಯಲ್ಲೂ ಕೂಡ ಆ ತಾಯಿ ಕಾಪಾಡಲಿ ಅಂತ ಆಶಿಸ್ತಾ, ಮತ್ತು ಮುಂದಿನ ವರ್ಷಗಳಲ್ಲೂ ಕೂಡ ಇದೇ ರೀತಿಯಾಗಿ ದೇವನ ಕೈಂಕರ್ಯಗಳು ಅತಿ ವಿಜೃಂಭಣೆಯಾಗಿ ನಡೆಯಬೇಕು ಅಂತ ಆ ತಾಯಿಯ ಪಾದಾರವಿಂದಗಳಲ್ಲಿ ನಮಿಸ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದೀನಿ. ಜೈ ಚೌಡೇಶ್ವರಿ ದೇವಿ. ಮುಡಿಯನೂರಿನ ಚೌಡೇಶ್ವರಿ ರಥೋತ್ಸವ ನಮ್ಮ ಪೂರ್ವಿಕರ ಕಾಲದಿಂದ, ನಮ್ಮ ತಾತಂದರು ಮುತ್ತಾತರ ಕಾಲದಿಂದ ವಿಜೃಂಭಣೆಯಿಂದ ನಡ್ಕೊಂಡ್ ಬರ್ತಾ ಇದೆ. ಈಗಿನ ಹುಡುಗರು ಇನ್ನ ಉತ್ಸಾಹದಿಂದ, ಬಹಳ ಉತ್ಸಾಹದಲ್ಲಿ ತೊಡಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಇದನ್ನು ನೋಡಲು ಬಹಳ ಸಂತೋಷವಾಗುತ್ತೆ. ಇದಕ್ಕೆ ಸಪ್ತ ಗ್ರಾಮದ ಜನರೆಲ್ಲ ಬಂದು ಸಂತೋಷದಿಂದ ಇದರಲ್ಲಿ ಪಾಲ್ಗೊಂಡು ಅವರು ಸಂತೋಷವನ್ನು ತೋರಿಸುತ್ತಾ ಉತ್ಸಾಹದಿಂದ ಇದ್ದಾರೆ. ಅದೇ ರೀತಿ ಈ ರಥೋತ್ಸವಕ್ಕೆ ನಮ್ಮ ಗ್ರಾಮದ ಮೆಂಬರಾದ ವೆಂಕಟರಾಮ್ ಅವರು ಹೂವಿನ ಅಲಂಕಾರವನ್ನು ಮಾಡಿಸಿ ವಿಜೃಂಭಣೆಯಿಂದ ನಡೆಯಲು ಅವರು ಪ್ರೇರೇಪಿಸುತ್ತಿರುತ್ತಾರೆ. ಇದಕ್ಕೆ ಅವರು ಇದೇ ರೀತಿ ನಡೆಸ್ಕೊಂಡು ಹೋಗ್ಲಿ ಅಂತ ನಾನು ಹೇಳ್ತೀನಿ. ಅದೇ ರೀತಿ ಊರಿನ ಎಲ್ಲಾ ಕಾರ್ಯಕ್ರಮಗಳಿಗೂ ಮುಂದೆ ಬರ್ತಾರೆ. ಮೊನ್ನೆ ನಾವು ಕುಡಿಯೋ ನೀರಿಲ್ಲ ಅಂದ್ವಿ, ಅದಕ್ಕೆ ಮುಂದೆ ಬಂದು ಅವರ ಸ್ವಂತ ಹಣದಿಂದ ನಮಗೆ ಮನೆಗೆ ನೀರು ಕೊಟ್ಟು, ನಾವು ಗುಜನಹಳ್ಳಿಗೆ ಹೋಗ್ತಾ ಇದ್ವಿ ನೀರಿಗೆ, ಅದನ್ನು ತಪ್ಪಿಸಿ ನಮಗೆ ಇಲ್ಲೇ ನೀರಿನ ಸೌಲಭ್ಯವನ್ನು ಮಾಡಲು ಅವರು ಬಹಳ ಇದಕ್ಕೆ ಅದನ್ನು ಕಷ್ಟಪಟ್ಟಿದ್ದಾರೆ. ಅದಕ್ಕೆ ನಾವು ಅವರಿಗೆಲ್ಲ ಕೃತಜ್ಞತೆಯನ್ನು ಹೇಳುತ್ತಾ, ಈ ಸಂದರ್ಭದಲ್ಲಿ ಅವರು ಈ ರೀತಿ ನಮ್ಮ ಚೌಡೇಶ್ವರಿ ರಥೋತ್ಸವದ ಕಾರ್ಯಕ್ರಮದಲ್ಲೂ ಸದಾ ಪಾಲ್ಗೊಂಡು ಇದೇ ರೀತಿ ನಡೆಯಲು ಎಂದು ಎಲ್ಲ ಗ್ರಾಮದ ಪರವಾಗಿ ಆಶಿಸುತ್ತೇವೆ. ಹಿರಿಯರಾದ ನಾಗರಾಜ ಶ್ರೋತಿಗಳು ನಮ್ಮ ಗ್ರಾಮದ ಇತಿಹಾಸವನ್ನ, ನಮ್ಮ ಚೌಡೇಶ್ವರಿಯ ಮಹಿಮೆಯನ್ನ, ಈ ಊರಿನಲ್ಲಿ ನಡೀತಾ ಇರತಕ್ಕಂತಹ ಪೂಜಾ ಕೈಂಕರ್ಯಗಳ ಬಗ್ಗೆ ಎಲ್ಲ ಮಾತನಾಡಿದ್ದಾರೆ. ಇನ್ನು ಹೆಚ್ಚಿಗೆ ಏನು ಮಾತಾಡೋದಿಲ್ಲ. ಏನು ಅಂತಂದ್ರೆ ಹಿಂದೆ ಎಲ್ಲ ತುಂಬಾ ಬಡತನ ಇರ್ತಾ ಇತ್ತು.
ಹಾಗಾಗಿ ಏನೋ ಯಥಾಶಕ್ತಿಯಾಗಿ ಅವರೆಲ್ಲ ಅವರ ಒಂದು ಸೇವೆಗಳನ್ನ ಮಾಡಿಕೊಂಡು ಬರ್ತಾ ಇದ್ರು. ಇವಾಗ ನಮ್ಮ ವೆಂಕಟರಾಮ್ ಅವರು, ಅವರ ಸಂಗಡಿಗರು, ಅವರು ಕೆಲವರೆಲ್ಲ ಈ ರಥೋತ್ಸವಕ್ಕೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿಸ್ತಾರೆ. ಸಾಮಾನ್ಯವಾಗಿ ತುಂಬಾ ಸಾವಿರಾರು ರೂಪಾಯಿಗಳ ಖರ್ಚಾಗುತ್ತೆ. ಅದನ್ನ ಅವರ ಸ್ವಂತ ಖರ್ಚಿನಲ್ಲಿ ಈ ಚೌಡೇಶ್ವರಿ ದೇವಿಗೆ ವಿಶೇಷವಾದ ಅಲಂಕಾರವನ್ನ ಮಾಡಿಸಿ ರಥೋತ್ಸವಕ್ಕೆ ತಾಯಿಯನ್ನ ಕೂಡಿಸಿ ಈ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡುವಂತ ಪದ್ಧತಿ ಬಂದಿದೆ. ಹಾಗಾಗಿ ಇದೇ ತರಹ ಪ್ರತಿ ವರ್ಷ ಸಾಮಾನ್ಯವಾಗಿ ಒಂದು 3-4 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಸಹ ಇದೇ ರೀತಿ ನಡೆಸಿಕೊಂಡು ಹೋಗುವಂತ ಶಕ್ತಿಯನ್ನ, ಭಕ್ತಿಯನ್ನ ಅವರಿಗೆಲ್ಲರಿಗೂ ಆ ತಾಯಿ ಚೌಡೇಶ್ವರಿ ದಯಪಾಲಿಸ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ವೈಶಾಖ ಬಹುಳ ಪಾಡ್ಯಮಿ ದಿವಸ ಪ್ರತಿ ವರ್ಷ ನಡೆಯುವಂತೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತ್ಯಾತ್ಮಕ ಶ್ರೀ ಚೌಡೇಶ್ವರಿ ದೇವಿಯ ಬ್ರಹ್ಮರಥೋತ್ಸವ ವರ್ಷ ನಡೆಯುವ ರೀತಿಯಲ್ಲಿ ಈ ವರ್ಷ ಕೂಡ ನಡೀತಾ ಇದೆ. ಅದ್ಭುತವಾಗಿ ಹಿಂದಿನ ಕಾಲದಲ್ಲೆಲ್ಲ ಆ ಕಾಲಕ್ಕೆ ಯಾವ ರೀತಿ ಬರಬೇಕೋ ಆ ಥರ ನಡೀತಾ ಇತ್ತು. ಇವಾಗಿನ ವೈಭವೋಪೇತಂತ ಈಗಿನ ಕಾಲದಲ್ಲಿ ಇನ್ನ ಬಹಳ ಅದ್ಭುತವಾಗಿ, ಬಹಳ ಭಕ್ತರ ಸಂಖ್ಯೆ ಮೊದಲಿಗಿಂತ ಅಸಾಧ್ಯವಾದಂತಹ ಸಂಖ್ಯೆ ಅಂತ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಅವರುಗಳಿಗೆಲ್ಲ ತಾಯಿ ಚೌಡೇಶ್ವರಿ ದೇವಿ ಆಯುರ, ಆರೋಗ್ಯ, ಐಶ್ವರ್ಯಾದಿಗಳನ್ನೆಲ್ಲ ಕೊಟ್ಟು ಕಾಪಾಡಬೇಕು. ಹಾಗೆ ಇಲ್ಲಿನ ನಮ್ಮ ಪಂಚಾಯಿತಿಯ ಮುಖ್ಯಸ್ಥರಾದಂತಹ ಸದಸ್ಯರಾದಂತಹ ಸನ್ಮಾನ್ಯ ವೆಂಕಟರಾಮ್ ವಂಶಂದ್ರವರು ಅಂತಲ್ಲ, ವಂಶಂದ್ರನು ನಮ್ಮೂರಿಗೂ ವಂಶಂದ್ರಕ್ಕೂ ನಮ್ದೇನು ವ್ಯತ್ಯಾಸ ಇಲ್ಲ. ಜೋಡಿ ವಂಶಂದ್ರ. ನಾವು ಹುಡುಗರಾಗಿದ್ದಾಗ ವಂಶಂದ್ರಕ್ಕೆ ಮಚ್ಚಿಗೆ ಹೋಗ್ತಾ ಇದ್ವಿ. ಎಂಕನ್ನ ಮುನಕ್ಕ ಅವ್ರ ಮನೆಗಳಿಗೆಲ್ಲ ಮಚ್ಚಿಗೆ ಹೋಗ್ತಾ ಇದ್ವಿ. ಹಾಗೆ ನಾವು ವಂಶಂದ್ರ, ಮುಡಿನೂರು ಬೇರೆ ಬೇರೆ ಎಲ್ಲ ಎರಡು ಈ ಸಪ್ತ ಗ್ರಾಮಗಳು ಒಂದೇ. ಈ ಸಪ್ತ ಗ್ರಾಮಗಳು ಪ್ರಧಾನ ದೇವತೆ ಚೌಡೇಶ್ವರಮ್ಮ. ಆ ತಾಯಿ ಎಲ್ಲರನ್ನು ಇದೇ ರೀತಿಯಲ್ಲಿ ಕಾಪಾಡ್ಲಿ. ಅವರು ತಮ್ಮ ನಾರಾಯಣ ಸ್ವಾಮಿ ಅವರು ಇದೇ ರೀತಿ ನಮ್ಮ ಊರಿನ ಬಗ್ಗೆ ತುಂಬಾನೇ ವಿಶ್ವಾಸ ಇಟ್ಟು ವೈಭವಕ್ಕೆ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ನೀರಿನ ಸಮಸ್ಯೆ, ಬಹಳ ನೀರಿನ ಸಮಸ್ಯೆ ಆಗಿತ್ತು. ಬೇರೆ ಊರಿಗೆ ಹೋಗಿ ಕುಡಿಯುವ ನೀರು, ಬೇರೆ ನೀರಿರ್ಲಿ, ಕುಡಿಯುವ ನೀರಿಗೆ ಬಹಳ ಸಮಸ್ಯೆ ಆಗಿತ್ತು. ಅದಕ್ಕೆ ಸ್ವಂತ ಹಣದಿಂದ ಮಾಡಿ ತಾಯಿ ಅನುಗ್ರಹದಿಂದ ಮೊನ್ನೆ ಪಂಚಾಯತಿ ಆದಾಗ, ಪಂಚಾಯತಿ ಅಂದ್ರೆ ಜಗಳಗಳಲ್ಲ, ಪಂಚಾಯತಿ ಅಂದ್ರೆ ಒಂದು ಸಮಾವೇಶದಿಂದ ಸೇರಿ ಅವತ್ತು ಮಾತಾಡಿದ್ದಕ್ಕೆ ಇವತ್ತು ಎಲ್ಲರ ಮನೆಯಲ್ಲೂ ಸಮೃದ್ಧವಾಗಿ ಗಂಗಾಜಲ, ಮನೆ ಗಂಗಾಜಲ ಬರ್ತಾ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಬೇಕಾದಷ್ಟು ನೀರು ತಾಯಿ ಅನುಗ್ರಹದಿಂದ ನೀರು ಬರ್ತಾ ಇದೆ. ಇದಕ್ಕೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ ಆ ಚೌಡೇಶ್ವರಿ ತಾಯಿ ಆಯುಧ್ಯಗಳನ್ನು ಕೊಟ್ಟು ಕಾಪಾಡಲಿ. ಹಾಗೆ ನಮ್ಮೂರು ಚೌಡೇಶ್ವರಿಗೆ ಬಹಳ ಇತಿಹಾಸ ಇದೆ. ಚೌಡೇಶ್ವರಿ ಚೂಡಾ ಗ್ರಾಮ, ಚೌಡೇಶ್ವರಿ, ಚೂಡ ಅಂದ್ರೆ ಬೈತಲೆ. ಈ ಚೌಡೇಶ್ವರಿ ತಾಯಿ ಆದ್ರಿಂದಲೇ ಈ ಊರಿಗೆ ಶಾಸನಗಳಲ್ಲಿ ಚೂಡಾ ಗ್ರಾಮ ಎಂದು ಹೆಸರಾಗಿದೆ. ಆ ಚೂಡಾ ಗ್ರಾಮದ ಪ್ರಧಾನ ದೇವತೆ ಚೌಡೇಶ್ವರಿ. ಸಪ್ತ ಮಾತೃಕೆ ಸಮೇತರಾಗಿರ್ತಕ್ಕಂತಹ ಚೌಡೇಶ್ವರಿ ತಾಯಿ ಈಗ ಅಲ್ಲಿಂದ ವಿಜಯಂಗೈದು ಈಗ ನಮ್ಮ ಬೀದಿಗೆ, ಅಗ್ರಹಾರದ ಬೀದಿಗೆ ದಯಮಾಡಿಸ್ತಾ ಇದ್ದಾಳೆ. ಈ ಸುಸಂದರ್ಭದಲ್ಲಿ ತಾಯಿ ಚೌಡೇಶ್ವರಿ ನಮಗೆಲ್ಲರಿಗೂ ಒಳ್ಳೆಯದಾಗಲಿ, ಸುವೃಷ್ಟಿಯಾಗಿ ಮಳೆ ಆಗಲಿ, ಕೆರೆಗಳೇ ತುಂಬಲಿ, ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ಕಡೆ ಶಾಂತಿ ನೆಲೆಸಲಿ, ಯುದ್ಧ ಭೀತಿ ತೊಲಗಲಿ. ಆ ತಾಯಿ ಚೌಡೇಶ್ವರಿ ಅನುಗ್ರಹದಿಂದ ನಮ್ಮ ಭಾರತ ದೇಶಕ್ಕೆ ಅಲ್ಲ,
ನಮ್ಮ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳೋದು ನಾವು ಮಾತ್ರ. ಯಾರು? ಭಾರತೀಯರು. ನಾವು ಭಾರತೀಯರು ಬಿಟ್ರೆ ಇನ್ಯಾರು ಸರ್ವೇ ಜನ ಸರ್ವೇ ಜನ ಅಂದ್ರೆ ಎಲ್ರೂ ಅಂತ, ಎಲ್ರೂ ಸುಖವಾಗಿರ್ಬೇಕು ಅಂತ ಹೇಳೋದು ನಮ್ಮ ಸನಾತನ ಧರ್ಮ ಒಂದೇ. ಅಂತ ಸನಾತನ ಧರ್ಮದಲ್ಲಿ ನಾವು ಹುಟ್ಟಿದ್ದೀವಿ. ನಾವೆಲ್ಲ ಪ್ರತಿಯೊಬ್ಬರು ಈ ಧರ್ಮನ ಉಳಿಸ್ಬೇಕು. ಈ ಪರಂಪರೆ, ಈ ತೇರುಗಳು, ಉತ್ಸವಗಳು ಇಂಥದ್ದೆಲ್ಲ ಸಮೃದ್ಧವಾಗಿ ನಡೀತಾ ಇರಬೇಕು. ನಿಮ್ಮೆಲ್ಲ ಸಹಕಾರ ಹೀಗೆ ಇರಬೇಕು ಅಂತ ಹೇಳ್ಬಿಟ್ಟು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಒಳ್ಳೇದಾಗ್ಲಪ್ಪ ನಿಮಗೆಲ್ಲ. ದೇವರು ನಿಮ್ಗಿನ್ನ ಚೆನ್ನಾಗಿ ಒಳ್ಳೇದಾಗಿ. పోతా ఉండాలి. జనాలే ఉండాలి. అందరికీ అయితే ಬಿನ್ ಬಾಗ್ತೀನಾ ಮುನ್ಕಲ್ಲ
ಸ್ವಲ್ಪ ಜೋರಾಗಿ ಹೇಳ. ಸ್ವಲ್ಪ 20 ರೂಪಾಯಿ ಸ್ಟಿಂಗ್ ಬಿಸಿ ಅನ್ನೋ ಕಿಂಗ್. ಆಮೇಲೆ